ಮೈತ್ರಿ ಅಭ್ಯರ್ಥಿ ಹಾವೇರಿಯಲ್ಲಿ ಡಿ.ಆರ್. ಪಾಟೀಲ್ 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮೈತ್ರಿ ಅಭ್ಯರ್ಥಿ ಪರ ಮತಯಾಚನೆ ಬಳಿಕ ಮಾತನಾಡಿದ ಜಮೀರ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಬಿಜೆಪಿ ಅಭ್ಯರ್ಥಿಗಳು ನರೇಂದ್ರ ಮೋದಿ ನೋಡಿ ವೋಟ್ ಕೊಡಿ ಅಂತ ಕೇಳ್ತಾರೆ. ಅಭ್ಯರ್ಥಿಗಳು ತಮ್ಮ ಮುಖ ತೋರಿಸಿ ವೋಟ್ ಕೇಳೋದಿಲ್ಲ ಅಂದ್ರೆ ಬುರ್ಖಾ ಧರಿಸಿ ಬರಲಿ ಅಂತ ವ್ಯಂಗ್ಯವಾಡಿದರು. ಇನ್ನು ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಜಮೀರ್ ಅಹಮದ್ ಜೊತೆ ನಮ್ಮ ಪ್ರತಿನಿಧಿ ರಾಜು ಅಣಬೇರ್ ನಡೆಸಿರುವಂತಹ ಒಂದು ಚಿಟ್ಚಾಟ್ ಇಲ್ಲಿದೆ, ಕಿರು ಸಂದರ್ಶನ ಇಲ್ಲಿದೆ, ಬನ್ನಿ ನೋಡೋಣ. ಈ ಬಾರಿ ಸಹ ಜಮೀರ್ ಅಹಮದ್ ಅವರು ಅಬ್ಬರದ ಪ್ರಚಾರ ನಡೆಸಿದ್ರೆ ಈಗೆಲ್ಲ ಅವರು ಯಾವ ರೀತಿ ಇರತಕ್ಕಂತಹ ಪ್ಲಾನ್ ಅನ್ನು ಹಾಕೊಂಡ್ರೆ ಮತ್ತು ಡಿ.ಆರ್. ಪಾಟೀಲ್ ಗೆಲ್ಸಕ್ಕೆ ಏನೇನು ತಂತ್ರ ಉಪಯೋಗಿಸಿದೆ ಸರ್? ಈಗ ಕಾಂಗ್ರೆಸ್ ಪಕ್ಷದಿಂದ ಯಾವೆಲ್ಲ ತಂತ್ರ ಉಪಯೋಗಿಸಿಂದ ಈ ಸಲ ಪ್ರಚಾರಕ್ಕೆ ಸರ್? ನಾನು ಎರಡು ದಿನದಿಂದ ಹಾವೇರಿ ಜಿಲ್ಲೆಯಲ್ಲಿ ಪ್ರಚಾರದಲ್ಲಿದ್ದೀನಿ. ಮೊನ್ನೆ ರಾತ್ರಿ ರಾಣಿಬೆನ್ನೂರು ಹೋಗಿದೆ. ರಾಣಿಬೆನ್ನೂರಲ್ಲಿ 3 ಕಾರ್ಯಕ್ರಮ ಮಾಡಿದೆ. ಅದಾದಮೇಲೆ ನೆನ್ನೆ ಬೇಡಗಿ, ಹಿರೇಕೆರೂರು, ಹಾಂಗಲ್ ಮಾಡಿದ್ದೀನಿ. ಇವತ್ತು ಹಾವೇರಿ ತಮ್ಮ ಮುಂದೆ ಮಾಡಿದ್ದೀನಿ. ಬೆಳಗ್ಗೆ ಸೌನೂರು ಸಿಗ್ಗೋನೋಗಿ ಬಂದಿದೆ. ಎಲ್ಲ ಕಡೆ ಜನಗಳಲ್ಲಿ ಒಂದು ಡಿ.ಆರ್. ಪಾಟೀಲ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಏನಕ್ಕೆ ಎಲ್ಲರ ಬಾಯಿಯಲ್ಲಿ ಏನಂತಾರೆ, ಸೋಲಿಲ್ಲದ ಸರ್ದಾರ, 4 ಬಾರಿ MLA ಗೆದ್ದಿದ್ದಾರೆ ಅವರು, ಯಾವತ್ತೂ ಅವ್ರು ಸೋಲಿಲ್ಲ. ಕಾರಣ ಅಂದರೆ ಒಳ್ಳೆ ಅಭಿವೃದ್ಧಿ ಮಾಡಿದರೆ ಮಾತ್ರ 4 ಬಾರಿ MLA ಆಗೋಕ್ಕೆ ಸಾಧ್ಯ. ಅಂಥ ವ್ಯಕ್ತಿ ನಾವೆಲ್ಲ ನಮ್ಮ ಜಿಲ್ಲೆ ಸೌಭಾಗ್ಯ. ಡಿ.ಆರ್. ಪಾಟೀಲ್ ಅಂತ ಲೋಕಸಭಾ ಅಭ್ಯರ್ಥಿ ಆಗಿರೋದು ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದು ನಮ್ಮದೆಲ್ಲ ಸೌಭಾಗ್ಯ. ಈ ಬಾರಿ ನಾವು ಗೆಲ್ಸ್ತೀವಿ ಅಂತ ಜನ ಹೇಳ್ಕೊಳ್ತಾರೆ. ಅದ್ರ ಜೊತೆಯಲ್ಲಿ ಶಿವಕುಮಾರ್ ಉದಾಸಿ ಅವರು 2009 ಆಯ್ಕೆ ಆಗಿದ್ದರು, 2013 ಆಯ್ಕೆ ಆಗಿದ್ದರು. ಎಲ್ಲೂ ಜನಗಳಲ್ಲಿ ಕಾಣಿಲ್ಲ ಅವರು. ಎಲ್ಲ ಜನ ನೀವು ನೋಡಿದ್ರೆ ನಿಮ್ಮ MP ಅಂದರೆ ಇಲ್ಲಪ್ಪ ನಾವು ನೋಡಿಲ್ಲ. ಚುನಾವಣೆ ಟೈಮಲ್ಲಿ ಮತ ಕೊಟ್ಟಿದ್ದು ಅಷ್ಟೇ ಅವರು. ಹೋದ ಸತಿ ನಾವು ಕೊಟ್ವಿ, 2009 ಕೊಟ್ವಿ, 2013 ಕೊಟ್ವಿ. ಆಯಿತು, ಹೋದ ಸತಿ ಬಂದಿಲ್ಲ, ಈ ಸತಿ ಆದರೂ ಏನಾದ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಮತ ಕೊಟ್ವಿ. ಎಲ್ಲೂ ಬಂದಿಲ್ಲ ಅವರು, ಎಲ್ಲೂ ಕಾಣಿಲ್ಲ. 0 ಅವರು ಅಭಿವೃದ್ಧಿ ಕೆಲಸ 0. ಅವರು ಹೋಗಿ ಮತ ಕೇಳ್ತಾರೆ. ಏನಂತ ಕೇಳ್ತಾರೆ ಶಿವಕುಮಾರ್ ಉದಾಸಿ ಅವರು, ನನ್ನ ಮುಖ ನೋಡಬೇಡಿ, ನರೇಂದ್ರ ಮೋದಿ ಮುಖ ನೋಡಿ ಓಟ್ ಕೊಡಿ. ಸ್ವಾಮಿ, ನಾನು 4 ಬಾರಿ MLA ಆಗಿದ್ದೀನಿ. ನಾವು ಎಲೆಕ್ಷನ್ ಚುನಾವಣೆ ಟೈಮಲ್ಲಿ ಹೋಗುವಾಗ ನಮ್ಮ ಸಾಧನೆ ಹೇಳ್ತೀವಿ, ನಾವು 5 ವರ್ಷದಲ್ಲಿ ಏನು ಮಾಡಿದ್ದೀವಿ. ಆ ಕೇಳೇ ಮತ ತೊಗೊಳೋದು ನಾವೆಲ್ಲರೂ. ನಿಮಿಷ ಕೇಳಿಕೊಳ್ಳಿ, ಅದು ಕೇಳೇ ಮತ ತೊಗೊಳೋದು. ಇವರು ಆ ಸಾಧನೆ ಹೇಳ್ತಾ ಇಲ್ಲ. 10 ವರ್ಷದ ಸಾಧನೆ ಎಲ್ಲೂ ನಾನು ಹಿಂಗೆ ಮಾಡಿದ್ದೀನಿ ಅಂತ ಇಲ್ಲ. ನರೇಂದ್ರ ಮೋದಿ ಮುಖ ನೋಡಿ ನಾನು ಶಿವಕುಮಾರ್ ಉದಾಸಿ ಕೇಳಕ್ಕೆ ಬರ್ತೀನಿ. ಏನಕ್ಕೆ ನರೇಂದ್ರ ಮೋದಿ ಮುಖ ನೋಡೋರು ಹಾಕಬೇಕು? ಅವ್ರದ್ದು ಸಾಧನೆ ಏನಿದೆ, ನಿಮ್ಮ ಸಾಧನೆ ಏನಿದೆ? ಅವ್ರದ್ದು ಏನಾದ್ರು ಸಾಧನೆ ಇರ್ಬೇಕು ತಾನೆ. ಅವ್ರ ಮುಖ ನೋಡೋಣ. ಅವ್ರು ಇದ್ದಿದ್ದು ಒಂದು ಎಂಟಿ, ಅವರು ಬಿಟ್ಟವ್ರು, ಇವ್ರ ಮುಖ ಸರಿ ಇಲ್ಲ ಅಂತ ನರೇಂದ್ರ ಮೋದಿ. ಅವ್ರ ಮುಖ ನೋಡಿ ದೇಶದ ಜನತೆ ಓಟ್ ಕೊಡಬೇಕಾ? ಆಮೇಲೆ ಇವ್ರು ಜನಗಳು ಮುಂದೆ ಬಂದು ನನ್ನ ಮುಖ ನೋಡಬೇಡಿ, ನೀವು ನನ್ನ ಮುಖ ನೋಡಿ ಮುಂದೆ ಬಂದು ನಾನು ಹಿಂಗೆ ಹೇಳಿದ್ರೆ ನಿಮಗೆ ನನ್ನ ಮುಖ ನೋಡಬೇಡಿ ಅಂದರೆ ಸಾಧ್ಯ ಅನ್ನೋದು? ಒಂದು ಕೆಲಸ ಮಾಡೋಕ್ಕೆ ಹೇಳಿ, ಒಳ್ಳೆ ಒಂದು ಸಿಲ್ಕ್ ಬುರ್ಕ ನಾಳೆ ಕೊಡಿಸ್ತೀನಿ ನಾನು ಶಿವಕುಮಾರ್ ಉದಾಸಿಗೆ. ಬುರ್ಕ ಹಾಕೊಂಡು ಬರೋಕ್ಕೆ ಹೇಳಿ, ಜನ ಮುಖ ನೋಡಲ್ಲ. ಸರ್, ಈಗ ಕಾಂಗ್ರೆಸ್ ಪಕ್ಷ ಯಾವ ಇದಕ್ಕೆ ಪ್ರಚಾರ ಮಾಡ್ತೀವಿ ಸರ್? ಈಗ ವಿಷಯ ಅಂದರೆ ಭಾಳಷ್ಟು ವಿಷಯಗಳಿದೆ. ಈಗ ನಮ್ಮ ಮ್ಯಾನಿಫೆಸ್ಟೋ ಘೋಷಣೆ ಮಾಡಿರೋದು. ಈಗ ನರೇಂದ್ರ ಮೋದಿಯು ನಾನು ಕಪ್ಪು ಹಣ ತರ್ತೀನಿ, ಎಲ್ಲ ಬಡವ್ರ ಅಕೌಂಟಲ್ಲಿ 15 ಲಕ್ಷ ಹಾಕಿದ್ರ 99% ಕಪ್ಪು ಹಣ ಬಂದಾಯಿತು. ಒಂದು 15 ಲಕ್ಷ ಬಿಡಿ, 15,000 ಯಾವ ಅಕೌಂಟಲ್ಲೂ ಒಬ್ಬರು ಅಕೌಂಟಲ್ಲಿ ಹಾಕಲಿಲ್ಲ. ಅದ್ರ ಜೊತೆಲಿ ಯುವಕರಿಗೆ 2 ಕೋಟಿ ಪ್ರತಿ ವರ್ಷ ಕೆಲಸ ಕೊಡ್ತೀನಿ ಅಂದರು, ಕೊಟ್ರ? ಈಗ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರು 6,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅಂದರೆ ತಿಂಗಳಿಗೆ ಒಂದು ಅಕೌಂಟಲ್ಲಿ 6,000 ಹಾಕ್ತೀನಿ ಅಂದರೆ ವರ್ಷಕ್ಕೆ 72,000. ಆಮೇಲೆ ನಮ್ಮ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಯಾವಾಗ ನೋಡಿ ನೀವು, ಆ ಮ್ಯಾನಿಫೆಸ್ಟೋದಲ್ಲಿ ಏನೇನು ಘೋಷಣೆ ಮಾಡಿದ್ದಾರೆ ಅದೆಲ್ಲ ಇಂಪ್ಲಿಮೆಂಟ್ ಆಗಿದೆ. ಅದು ನಾವು BJP ಪಕ್ಷದಾಗಿಲ್ಲ. ಆಮೇಲೆ BJP ಅವರು ಸಾಧನೆ ಏನಿದೆ ಅವ್ರದ್ದು? 5 ವರ್ಷ ಸಾಧನೆ ಹೇಳ್ಬೇಕು ತಾನೆ. ಸಾಧನೆ ಹೇಳ್ತಲ್ಲ. ನಿಮ್ಮ ಮಾಧ್ಯಮಕ್ಕೆ ಯಾವತ್ತನ ಪ್ರಧಾನಮಂತ್ರಿಗಳು ಮಾತಾಡಿದಾರ? 5 ವರ್ಷದಲ್ಲಿ ಬೇರೆ ಪ್ರಧಾನಮಂತ್ರಿ ಇದ್ದರು ಅದಕ್ಕಿಂತ ಮುಂಚೆ. ಯಾವತ್ತು ಮಾಧ್ಯಮದವರಿಗೆ 3 ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಸತಿ ಮಾಧ್ಯಮದವ್ರನ್ನ ಕರೆಸ್ತಾರೆ. ಒಂದು ದಿನ ಕರೆಸಿದ್ದಾರೆ ಅವರು. ಏನಕ್ಕಂದ್ರೆ ಗೊತ್ತು, ಮಾಧ್ಯಮದವ್ರು ಪ್ರಶ್ನೆ ಕೇಳ್ತಾರೆ, ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ ಅವರು. ಆ ಹಿನ್ನೆಲೆಯಲ್ಲಿ ಅವ್ರು ಪ್ರೆಸ್ ಮೀಟೇ ಮಾಡಿಲ್ಲ, ಬರೇ ಪ್ರಚಾರ, ಅಡ್ವರ್ಟೈಸ್ಮೆಂಟ್. ನನ್ನ ಅನಿಸಿಕೆ 4,980 ಕೋಟಿ ಬರೀ ಅಡ್ವರ್ಟೈಸ್ಮೆಂಟ್ ಖರ್ಚು ಮಾಡಿದ್ದಾರೆ. ಬರೀ TVಯಲ್ಲೇ ನೋಡ್ಕೊಳ್ಬೇಕು ನರೇಂದ್ರ ಮೋದಿನ, ಬೇರೆದಲ್ಲಿ ಎಲ್ಲೂ ಇಲ್ಲ. ರೈತರ ಪರ ಇದ್ದಾರೆ ಅಂತ BJP ಅವ್ರು ಹೇಳ್ತಾರೆ. ಇವತ್ತು ಯಾರು ಸ್ವಾಮಿ ರೈತರು? ಇದೇ ನಿಮ್ಮದೇ ಸರ್ಕಾರ ಇತ್ತಾನೆ. 2008 ಇದೇ ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಆಗಿದ್ದರು. ಇದೇ ರೈತರು ಗೊಬ್ಬರ ಕೊಡಿ ಅಂದಿದ್ದಕ್ಕೆ ಗೋಲಿಬಾರ್ ಮಾಡಿ ಇಬ್ಬರು ರೈತರನ್ನ ಸಾಯಿಸಿದ್ದಾರೆ. ಅದು ಬಿಟ್ಟು ಇದೇ ಉಗ್ರಪ್ಪ ಅವರು ಕೌನ್ಸಿಲಲ್ಲಿ ಕೇಳ್ತಾರೆ, ಸ್ವಾಮಿ ನಮ್ಮ ರೈತರು ಕಷ್ಟದಲ್ಲಿದ್ದಾರೆ, ದಿನನಿತ್ಯ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ದಯಮಾಡಿ ರೈತರ ಸಾಲ ಮನ್ನಾ ಮಾಡಿ. ಇಲ್ಲ, ನಾನು
ನನ್ನ ತವ ಪ್ರಿಂಟಿಂಗ್ ಮಿಷಿನ್ ಇದೆ ಅಂತ ಕೇಳೋರು ಮಹಾನ್ ವ್ಯಕ್ತಿ ಯಡಿಯೂರಪ್ಪ ಅವರು. ಓಕೆ ಸರ್, ಈಗ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ಹಾಕಬೇಕು ಜನಗಳು? ಈಗ ನನ್ನ ಚಾಮರಾಜನಗರ ಹೋಗಿದೆ, ಮೈಸೂರು ಹೋಗಿದೆ, ಕೋಲಾರ ಹೋಗಿದೆ, ಚಿಕ್ಕಬಳ್ಳಾಪುರ ಹೋಗಿದೆ, ಬೆಂಗಳೂರು ಸೆಂಟ್ರಲ್ ಪಾರ್ಲಿಮೆಂಟ್ರಿ 3 ಕ್ಷೇತ್ರಕ್ಕೆ ಹೋಗಿದ್ದೀನಿ. ನಾನು ಎಲ್ಲೋದ್ರೂ ಜನ ಏನಂತಾರೆ, ಇಲ್ಲಪ್ಪ ಈ ಬಾರಿ ದೇಶ ಉಳ್ಸೋಕ್ಕೆ ನಾವು ಮತ ಕೊಡ್ತಾ ಇದ್ದೀವಿ ಅಂತಾರೆ. ಆಯ್ತಪ್ಪ, ಯಾರಮ್ಮ ದೇಶ ಉಳಿಸ್ತಾರೆ ಹೇಳಿ ಅಂದಕ್ಕೆ, ಯಾವುದಪ್ಪ ಒಂದೇ ಪಕ್ಷ ಇರೋದು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ಈ ದೇಶ ಉಳಿಯೋಕ್ಕೆ ಸಾಧ್ಯ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಮಾತ್ರ ಸಾಧ್ಯ ಅಂತ ಜನ ಹೇಳ್ತಾರೆ, ನಾನಿಲ್ಲ. ಸರಿ, ಕೊನೆಯದಾಗಿ ಮೋದಿ ಮತ್ತು ರಾಹುಲ್ ಗಾಂಧಿ ಬಗ್ಗೆ ಯಾವ ವಿಶ್ಲೇಷಣೆ ಮಾಡ್ತೀವಿ ಸರ್? ಈಗ ಮೋದಿ ಖಾಲಿ ಬೋಲ್ ಬಚನ್, ಭಾಯಿ और बहनों अच्छे दिन आएंगे, अच्छा करूँगा. अच्छे दिन ಅಂತ ಹೇಳ್ತಾ ಇದ್ರಲ್ಲ ಭಾಷಣದಲ್ಲಿ, अच्छे दिन ಬಂತ ದೇಶಕ್ಕೆ? ಬಂತು, अच्छे ದಿನ ಬಂತು, ದೇಶಕ್ಕೆ ಜನತೆಗೆ ಬಂದಿಲ್ಲ. अच्छे ದಿನ ನರೇಂದ್ರ ಮೋದಿ ಅವರು ಪಾಪ ರೈಲ್ವೆ ಸ್ಟೇಷನಲ್ಲಿ ಟೀ ಮಾಡೋರು 15 ಲಕ್ಷದ ಸೂಟ್ ಆಗ್ತಾ ಇದ್ದಾರೆ, ಅವ್ರಿಗೆ अच्छे ದಿನ ಬಂತು, ದೇಶಕ್ಕೆ अच्छे ದಿನ ಬಂದಿಲ್ಲ. ಈ ದೇಶಿ ಜನ ಎಲ್ಲೋ ಒಂದು ಕಡೆ ಈ ಕೌಮಾದಿ ಪಕ್ಷನ ದೂರ ಇಡಬೇಕು. ಹಾಗೆ ಬರೀ ಇವ್ರ ಮಾತನ ಮಲ್ಲ ಇವನು, ಬೇರೆ ಇವರಿಂದ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಜನ ಇವತ್ತು ನಮ್ಮ ದೇಶ ಒಳ್ಳೇದಾಗಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯ, ರಾಹುಲ್ ಗಾಂಧಿಯಿಂದನೇ ಸಾಧ್ಯ ಅಂತ ಜನ ತೀರ್ಮಾನ. ಅದ್ರ ಜೊತೆಯಲ್ಲಿ ಇವತ್ತು ರೀಜ್ನಲ್ ಪಾರ್ಟಿ ಎಲ್ಲ ಕಡೆ ಒಂದಾಗಿದ್ದಾರೆ. ಮುಂಚೆ ತಾವು ನೋಡಿರ್ಬೋದು, ಇದು ಕಾಂಗ್ರೆಸ್ ಪಕ್ಷ ಯಾವತ್ತಿಂದ ಸ್ವಾತಂತ್ರ್ಯ ಬಂದಾದಮೇಲೆ ಚುನಾವಣೆಗಳು ನಡೀತು, ಆವತ್ತಿಂದ ರೀಜ್ನಲ್ ಪಾರ್ಟಿ ಕಾಂಗ್ರೆಸ್ಗೆ ಪೈಪೋಟಿದ್ದು. ಇವತ್ತು ಎಲ್ಲ ರೀಜ್ನಲ್ ಪಾರ್ಟಿ ಏನಕ್ಕೆ ಒಂದಾಗಿದ್ದಾರೆ? ಅವ್ರಿಗೆ ಗೊತ್ತು, ಇಲ್ಲಿ ನಾವು ಅನ್ನ ತಿಂದಿದ್ದೀವಿ, ದೇಶದ ಅನ್ನ ತಿಂದೀವಿ, ಈ ದೇಶ ತಿರ್ಗಾ BJP ಬಂದರೆ ಈ ದೇಶ ನಿರ್ನಾಮ ಆಗ್ತದಂತೆ. ಅವ್ರ ಪೊಲಿಟಿಕಲ್ ಕ್ಯಾರಿಯರ್ಗೆ ನಿರ್ನಾಮ ಮಾಡಿ, ತ್ಯಾಗ ಮಾಡಿ ಇವತ್ತು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಮಾತ್ರ ಈ ದೇಶ ಉಳಿಯೋಕ್ಕೆ ಸಾಧ್ಯ ಅಂತ ಎಲ್ಲ ರೀಜ್ನಲ್ ಪಾರ್ಟಿ ಒಂದಾಗಿದ್ದಾರೆ. ಇವ್ರ ಮಾತು ಕೇಳಿ 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 ಸುಳ್ಳು ಮಾತು BJP ಅವ್ರನ್ನ, ಬರೀ ಇವ್ರ ಅಧಿಕಾರ ಮುಖ್ಯ. ಅವ್ರಿಗೆ ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ, ಬರೀ ಜಾತಿ ತಂದು ನಾವು ಅಣ್ಣ ತಮ್ಮದಿರಂಗೆ ಬಾಳ್ತಾಯಿದ್ವಿ, ಪ್ರೀತಿಯಿಂದ ಬಾಳ್ತಾಯಿದ್ವಿ. ಒಂದು ಕೆಲಸ ಮಾಡಿ, ನಿಮ್ಮ ನೇತೃತ್ವದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ, ಒಂದು ಕಡೆ ಮಸ್ಜಿದಿ ಕಟ್ಟಿ, ಒಂದು ಕಡೆ ಮಂದಿರ ಕಟ್ಟಿ. ಮಸೀದಿ ಅವ್ರು ಕಟ್ಟೋದು ಬೇಕಾಗಿಲ್ಲ, ನಮ್ಮ ಫಿರಿಷ್ಟೇ ಬರ್ತಾರೆ ಕಟ್ಕೊಳ್ತಾರೆ. ನಾವು ರಾಮ ಮಂದಿರ ನಾವು ಮುಸಲ್ಮಾನ್ ಹೋಗಿ ಕಟ್ಕೊಡ್ತೀವಿ, ನಾವು ಮುಸಲ್ಮಾನ್ ಕಟ್ತೀವಿ. ಸಚಿವ ಜಮೀರ್ ಅಹಮದ್ ಅವರ ಮತ ಇದೆ. ಒಟ್ಟಾರೆಯಾಗಿ ಸಚಿವ ಜಮೀರ್ ಅಹಮದ್ ಅವರು ಅಬ್ಬರದ ಪ್ರಚಾರ ನಡೆಸಿ ಈ ಬಾರಿ ಸಹ ರಾಜ್ಯದಲ್ಲಿ 22 ಸ್ಥಾನಗಳನ್ನು ಗೆಲ್ಲಿತು ಅಂತ ವಿಶ್ವಾಸಪಡಿಸಿದ್ದಾರೆ. ರಾಜೇಂದ್ರ T5 ಹಾವೇರಿ.